ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಪೆಡಲ್ ಇಕ್ವೇಶನ್ ಆಫ್ ದ ಕರ್ವ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2a. ನೋಡಿ ಇದನ್ನ ಯಾವ ಥರ ಮಾಡಬೇಕು ಸೊಲ್ಯೂಷನ್ನು. ಈಗ ನೋಡಿ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು 2a. ಕ್ವಶನ್ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಲಾಗ್ 2a. ಇಲ್ಲಿ ನೋಡಿ ಪೆಡಲ್ ಇಕ್ವೇಶನ್ ಇದು ಯಾವುದು, ಈ ಇಕ್ವೇಶನ್ಗೆ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ ಏನು ಕ್ವಶನು? ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2a. ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂದರೆ ಲಾಗ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಲಾಗ್ 2a. ಇಲ್ಲಿ ಲಾಗ್ ಎಮ್ ಇಂಟು ಎನ್ ಅಪ್ಲೈ ಮಾಡಿ. ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಎಮ್ ಅಂದ್ರೆ ಏನು? ಎಲ್ಲಿದೆ 1? 6. ಎಮ್ ಅಂದರೆ 6, ಎನ್ ಅಂದರೆ ಟೋಟಲ್. ಎಮ್ ಇಂಟು ಎನ್ ಅಂದರೆ ಇದು ಎಮ್ ಆಗುತ್ತೆ, ಇದು ಎನ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಲಾಗ್ ಎಮ್ ಅಂದರೆ ಏನಾಗುತ್ತೆ? ಇಲ್ಲಿ ಲಾಗ್ ಆರ್ ಪ್ಲಸ್ ಲಾಗ್ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು? ಲಾಗ್ 2a. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡೋಣ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1/r dr by dθ ಪ್ಲಸ್ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1/1 ಮೈನಸ್ ಕಾಸ್ ಥೀಟಾ. 1ಗೆ ಡಿಫ್ರೆನ್ಶಿಯೇಷನ್ ಏನು? 0. ಕಾಸ್ ಥೀಟಾಗೇನು? ಮೈನಸ್ ಸೈನ್ ಥೀಟಾ. ಲಾಗ್ 2aಗೇನು? 0. ಗೊತ್ತಾಗ್ತಿದೆಯಲ್ವಾ? ಈಗ 1/r dr by dθ ಅಂದ್ರೆ ಏನು? ಕಾಟ್ 5. ಇಲ್ಲೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಕಾಟ್ 5 ಈಸ್ ಈಕ್ವಲ್ ಟು ಪ್ಲಸ್ ಸೈನ್ ಥೀಟಾ. ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು? 2a. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಲಾಗ್ 2a. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ 1 ಮೈನಸ್ ಲಾಗ್ 2a. ಲಾಗ್ 2a ಲಾಗ್ 2 ಪ್ಲಸ್ ಲಾಗ್ ಎ ಬೇಕಾದರೂ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇದು 2 ಕಾನ್ಸ್ಟೆಂಟ್, ಏನು ಕಾನ್ಸ್ಟೆಂಟ್ ಅಲ್ವಾ? ಲಾಗ್ 2 ಪ್ಲಸ್ ಲಾಗ್ ಎ ಮಾಡಿದ್ರು 0 ಪ್ಲಸ್ 0ನೇ ಆಗೋದು. ಸುಮ್ಮನೆ ಹಂಗೆ ಬಿಟ್ಬಿಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1/r dr by dθ. ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1/1 ಮೈನಸ್ ಕಾಸ್ ಥೀಟಾ. 1ಗೆ ಡಿಫ್ರೆನ್ಶಿಯೇಷನ್ 0 ಮೈನಸ್ ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಲಾಗ್ 2aಗೆ 0. ಕಾಟ್ 5 ಪ್ಲಸ್ ಇದು ಸೈನ್ ಥೀಟಾ ಬೈ ಏನಾಗುತ್ತೆ? 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0. ಕಾಟ್ 5 ಈಸ್ ಈಕ್ವಲ್ ಟು ಪ್ಲಸ್ ಸೈನ್ ಥೀಟಾ ಈ ಕಡೆ ಬಂದರೆ ಮೈನಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಕಾಟ್ 5 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ. ಸೈನ್ ಥೀಟಾ ಅಂದರೆ ಏನು ಫಾರ್ಮುಲಾ? ಸೈನ್ ಥೀಟಾ ಅಂದರೆ ಏನು? 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಗೊತ್ತಾಗ್ತಿದೆಯಲ್ವಾ? 1 ಮೈನಸ್ ಕಾಸ್ ಥೀಟಾ ಅಂದರೆ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. 2 2 ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ? ಕಾಟ್ 5 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಕ್ಯಾನ್ಸಲ್ಲು. ಉಳಿಯೋದೇನು? ಕಾಸ್ ಥೀಟಾ ಬೈ 2 ಡಿವೈಡೆಡ್ ಬೈ ಸೈನ್ ಥೀಟಾ ಬೈ 2. ಈಗ ಕಾಸ್ ಬೈ ಸೈನ್ ಅಂದರೆ ಏನು? ಕಾಟ್ ಅಲ್ವಾ? ಮೈನಸ್ ಕಾಟ್ ಥೀಟಾ ಬೈ 2. ಅರ್ಥ ಆಯ್ತಲ್ವಾ? ಈಗ ಕಾಟ್ 5 ಏನಾಗುತ್ತೆ? ಈಗ ಮೈನಸ್ ಕಾಟ್ ಎಕ್ಸ್ ಅಂದರೆ ಏನು ಫಾರ್ಮುಲಾ? ಅಲ್ಲಲ್ಲ, ಈಗ ನೋಡಿ ಸೈನ್ ಥೀಟಾಗೆ ಫಾರ್ಮುಲಾ ಗೊತ್ತಲ್ವಾ? ಬರಿಬೇಕಾದ್ನ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾಗೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇಲ್ಲಿ ಗಂಟ ಪಕ್ಕ ಗೊತ್ತಾಯ್ತಾ? ಕಾಸ್ ಬೈ ಸೈನ್ ಅಂದರೆ ಕಾಟ್. ಮೈನಸ್ ಕಾಟ್ ಎಕ್ಸ್ ಅಂದರೆ ಫಾರ್ಮುಲಾ ಏನು? ಮೈನಸ್ ಕಾಟ್ ಎಕ್ಸ್ಗೆ ಫಾರ್ಮುಲಾ ಏನು? ಟ್ಯಾನ್ ಬರಲ್ಲ, ಅಲ್ಲಿ ಕಾಟ್ಗೆನೆ ಕನ್ವರ್ಟ್ ಮಾಡ್ಬೇಕು ನೀವು. ವೆರಿ ಗುಡ್. ಕಾಟ್ ಆಫ್ ಮೈನಸ್ ಎಕ್ಸ್. ಮೈನಸ್ ಕಾಟ್ ಎಕ್ಸ್ಗೆ ಕಾಟ್ ಆಫ್ ಮೈನಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೈನಸ್ ಕಾಟ್ ಥೀಟಾ ಬೈ 2ಗೇನು? ಮೈನಸ್ ಥೀಟಾ ಬೈ 2. 5 ಅಂದರೆ ಏನಾಯಿತು?
ಆಯ್ತಲ್ವಾ? ಫೈ ಅಂತೂ ಫೈಂಡ್ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಪೆಡಲ್ ಈಕ್ವೇಶನ್ ಈಸ್, ಫಾರ್ಮುಲಾ ಹೇಳಿ ಪೆಡಲ್ ಈಕ್ವೇಶನ್ಗೆ. ವೆರಿ ಗುಡ್. ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ. ಈಗ ಹೇಳಿ, ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೆ ಏನು? ಮೈನಸ್, ಇಲ್ಲಿ ಇದೊಂದು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನು? ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನು? ಮೈನಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು ಆರ್ ಸೈನ್ ಆಫ್ ಮೈನಸ್ ಜೀಟಾ ಬೈ ಟು ಏನಾಗುತ್ತೆ ಹೇಳಿ? ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನು? ವೆರಿ ಗುಡ್. ಮೈನಸ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಜೀಟಾ ಬೈ ಟು ಆಗುತ್ತೆ, ಕರೆಕ್ಟ್ ಅಲ್ವಾ? ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್, ಅಂದ್ರೆ ಸೈನ್ ಆಫ್ ಮೈನಸ್ ಜೀಟಾ ಬೈ ಟು ಅಂದ್ರೆ ಮೈನಸ್ ಸೈನ್ ಜೀಟಾ ಬೈ ಟು. ಈಗ ಪಿ ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ ಆರ್ ಸೈನ್ ಜೀಟಾ ಬೈ ಟು, ಅಥವಾ ಸೈನ್ ಜೀಟಾ ಬೈ ಟು ಏನಾಗುತ್ತೆ ಹೇಳಿ? ಪಿ ಬೈ ಮೈನಸ್ ಆರ್. ಇದು ನೋಡಿ, ಮಲ್ಟಿಪ್ಲೈ ಇರೋದು ಏನಾಗುತ್ತೆ? ಇಲ್ಲಿ ಹೋದ್ರೆ ಡಿವೈಡ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಸೈನ್ ಡೀಟಾ ಬೈ ಟು ಫೈಂಡ್ ಆಯಿತು. ಇಲ್ಲಿ ಸೈನ್ ಡೀಟಾ ಬೈ ಟು ಇದೆಯಾ ಈಕ್ವೇಶನ್ 1 ನಲ್ಲಿ? ನೋಡಿ, ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಪೆಡಲ್ ಈಕ್ವೇಶನ್ ಇಂದ ನೀವು ಡೀಟಾ ಟರ್ಮ್ಸ್ ನ ಫೈಂಡ್ ಮಾಡ್ಕೋಬೇಕು, ಡೀಟಾ ಫಂಕ್ಷನ್ ನ ಫೈಂಡ್ ಮಾಡ್ಕೋಬೇಕು. ಅದನ್ನ ಇಲ್ಲಿ ಇದೆಯಾ ನೋಡ್ಬೇಕು, 1 ನಲ್ಲಿ ಇದೆಯಾ ಇಲ್ವೋ? ಸೈನ್ ಡೀಟಾ ಬೈ ಟು ಇದೆಯಾ ಇದರಲ್ಲಿ? ಇಲ್ಲ. ಈ 1 ನ ಫ್ರಮ್ 1 ಅಂತ ತಕೊಂಡು ಅದ್ರಲ್ಲಿ ಬರ್ಸ್ಬೇಕು ಸೈನ್ ಡೀಟಾ ಬೈ ಟು. ಹೆಂಗ್ ಬರ್ಸ್ತೀರಾ? ಫ್ರಮ್ 1 ಆರ್ ಹಂಗೆ ಇಟ್ಕೊಳ್ಳಿ. 1 ಮೈನಸ್ ಕಾಸ್ ಡೀಟಾ ಅಂದ್ರೆ ಏನು? ಇಲ್ಲಿ ಬರ್ದ್ಬಿಡ್ಲ. 1 ಮೈನಸ್ ಸೈನ್ ಡೀಟಾ ಅಂದ್ರೆ ಏನು ಫಾರ್ಮುಲಾ? 2 ಸೈನ್ ಡೀಟಾ ಬೈ 2 ಇಂಟು ಕಾಸ್ ಡೀಟಾ ಬೈ 2. 1 ಮೈನಸ್ ಕಾಸ್ ಡೀಟಾ ಅಂದ್ರೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ 2. ಇದೇನಾಗುತ್ತೆ ಹೇಳಿ? ಆರ್ ಇಂಟು ಇದ್ರ ಬದಲು ಏನಂತ ಬರ್ಕೊಳ್ಳೋಣ? 2 ಸೈನ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು ಏನು? 2a. 2 ಕ್ಯಾನ್ಸಲ್. ಆರ್ ಇಂಟು ಸೈನ್ ಸ್ಕ್ವೇರ್ ಡೀಟಾ ಬೈ 2 ಅಂದ್ರೇನು? ಸೈನ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ. ಈಗ ಸೈನ್ ಡೀಟಾ ಬೈ 2 ತರಿಸ್ತೀರ 1 ಇಂದ, ಇದನ್ನ ಈಕ್ವೇಶನ್ 3 ಅಂದ್ಕೊಳ್ಳಿ. ಏನ್ ಅಂದ್ಕೊಳ್ಳಿ? ಇದನ್ನ 3. 2 in 3 ಹಾಕಿ ಏನಾಗುತ್ತೆ ಹೇಳಿ? 2 in 3. ಆರ್ ಇಂಟು ಸೈನ್ ಡೀಟಾ ಬೈ 2 ಅಂದ್ರೇನು? ಪಿ ಬೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಎ. ಗೊತ್ತಾಗ್ತಿದೆಯಲ್ವಾ? ಪಿ ಬೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಅಂದ್ರೆ ಏನು? ಎರಡಕ್ಕೂ ಸ್ಕ್ವೇರ್ ಮಾಡಬೇಕು, ಪಿಗೂ ಸ್ಕ್ವೇರ್ ಮಾಡಬೇಕು, ಮೈನಸ್ ಆರ್ಗೂ ಸ್ಕ್ವೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಪಿಗೆ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? ವೆರಿ ಗುಡ್. ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಪಿ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ ಹೇಳಿ? ಮೈನಸ್ ಆರ್ ಇಂಟು ಮೈನಸ್ ಆರ್ ಅಂದ್ರೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ. ಪಕ್ಕ ಗೊತ್ತಾಯ್ತಾ ಇದು? ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಈಗ ನೋಡಿ, ಆರ್ ಇಂಟು ಸೈನ್ ಡೀಟಾ ಬೈ 2 ಬದಲು ಏನು ಬಂದಿದೆ? ಪಿ ಬೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಆಯಿತು. 2 in 3 ಅಂದರೆ ಸೈನ್ ಡೀಟಾ ಬೈ 2 ಏನು? ಪಿ ಬೈ ಮೈನಸ್ ಆರ್. ಈ ವ್ಯಾಲ್ಯೂನ 3 ಸೈನ್ ಡೀಟಾ ಬೈ 2ಗೆ ಹಾಕಬೇಕು. ಬೇರೆದೆಲ್ಲ ಹಂಗೆ ಇಟ್ಕೊಳ್ಳಿ. ಆರ್ ಪಿ ಬೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ. ಇಲ್ಲಿ ಪಿ ಸ್ಕ್ವೇರ್ ಆಮೇಲೆ ಮೈನಸ್ ಆರ್ ಹೋಲ್ ಸ್ಕ್ವೇರ್, ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಆಯಿತು. ಯಾಕೆ? ಮೈನಸ್ ಆರ್ ಹೋಲ್ ಸ್ಕ್ವೇರ್ ಅಂದರೆ ಬರೀ ಆರ್ ಸ್ಕ್ವೇರ್. ಆರ್ ಇಂಟು ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಆಯಿತು. ಆರ್ ಆರ್ ಕ್ಯಾನ್ಸಲ್, ಉಳಿಯೋದೇನು? ಪಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಎ. ದೇರ್ಫೋರ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇಂಟು ಆರ್. ಇದೇ ಫೈನಲ್. ಸರ್ ಗೊತ್ತಾಗ್ತಿದೆಯಲ್ಲೋ? ಪೆಡಲ್ ಈಕ್ವೇಶನ್ ಸಿಕ್ಬಿಡುತ್ತೆ. ಇಂದ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ಬೋದಾ? ಈಗ ನೋಡಿ, ಫೈಂಡ್ ದ ಪೆಡಲ್ ಈಕ್ವೇಶನ್ ಆಫ್ ದ ಕರ್ವ್ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು? 2a. ಟೇಕ್ ಲಾಗ್ ಆನ್ both side. Log r into 1 minus cos theta is equal to ಏನು? log 2a. log m into n ಅಂದ್ರೆ log m plus log n. log r plus log 1 minus cos theta is equal to log 2a. Differentiate with respect to theta. log r ಗೇನು? 1 by r. r ಗೇನು? dr by d theta plus log of 1 minus cos theta ಗೇನು?
1 by 1 minus 1 ಏನು ಡಿಫ್ರೆನ್ಸಿಯೇಷನ್ ಮೈನಸ್ ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ ಲಾಗ್ 2a ಗೆ 0 ಕಾಟ್ 5 ಪ್ಲಸ್ ಇದೇನಾಗುತ್ತೆ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 0 ಕಾಟ್ 5 ಪ್ಲಸ್ ಈ ಕಡೆ ಬಂದರೆ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಕಾಟ್ 5 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಅಂದರೆ ಏನು 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಆಮೇಲೆ 1 ಮೈನಸ್ ಕಾಸ್ ಥೀಟಾ ಅಂದರೆ ಏನು ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 2 ಕ್ಯಾನ್ಸಲ್ ಸೈನ್ ಕ್ಯಾನ್ಸಲ್ ಉಳಿಯೋದೇನು ಕಾಸ್ ಬೈ ಸೈನ್ ಅಂದ್ರೇನು ಕಾಟ್ ಥೀಟಾ ಬೈ 2 ಕಾಟ್ 5 ಈಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್ ಅಂದರೆ ಕಾಟ್ ಆಫ್ ಮೈನಸ್ ಎಕ್ಸ್ 5 ಅಂದರೆ ಏನಾಗುತ್ತೆ ಮೈನಸ್ ಥೀಟಾ ಬೈ 2 ಪೆಡಲ್ ಇಕ್ವೇಶನ್ ಈಸ್ ಹೇಳಿ ಪಿ ಈಸ್ ಈಕ್ವಲ್ ಟು ಆರ್ ಸೈನ್ 5 ಪಿ ಈಸ್ ಈಕ್ವಲ್ ಟು ಆರ್ ಸೈನ್ 5 ಅಂದ್ರೇನು ಬೈ 2 ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೇನು ಮೈನಸ್ ಸೈನ್ ಎಕ್ಸ್ ಅಂದರೆ ಮೈನಸ್ ಸೈನ್ ಥೀಟಾ ಬೈ 2 ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಆರ್ ಸೈನ್ ಥೀಟಾ ಬೈ 2 ಸೈನ್ ಥೀಟಾ ಬೈ 2 ಏನಾಗುತ್ತೆ ಪಿ ಬೈ ಮೈನಸ್ ಆರ್ ಈಕ್ವೇಶನ್ 2 ಇದು ಈಕ್ವೇಶನ್ ಏನು ಇದು 1 ಗೊತ್ತಾಗ್ತಿದೆಯಲ್ವಾ ಫ್ರಮ್ 1 ಆರ್ ಹಂಗೆ ಇಟ್ಕೊಳ್ಳಿ 1 ಮೈನಸ್ ಕಾಸ್ ಥೀಟಾ ಅಂದ್ರೇನು 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಈಸ್ ಈಕ್ವಲ್ ಟು ಏನಾಗುತ್ತೆ 2a 2 ಕ್ಯಾನ್ಸಲ್ ಆರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2ನ ಈ ಥರ ಬರ್ಕೊಳ್ಳಿ ಸೈನ್ ಥೀಟಾ ಬೈ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಈಗ 2 in 3 ಹಾಕಿ ಆರ್ ಇಂಟು ಸೈನ್ ಥೀಟಾ ಬೈ 2 ಅಂದ್ರೆ ಏನು ಪಿ ಬೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಏನಾಗುತ್ತೆ ಆರ್ ಕ್ಯಾನ್ಸಲ್ ಪಿ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಎ ದಟ್ ಈಸ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಗೊತ್ತಾಗ್ತಿದೆಯಲ್ವಾ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್